ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರ ಪ್ರೇಮಿಗಳ ಪರಿಚಯವನ್ನು ಮಾಡುವ ನಿಟ್ಟಿನಲ್ಲಿ ಪರಿಚಯ ಸರಣಿಯನ್ನು ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ದಿನಾಂಕ 22 ಆಗಸ್ಟ್ 2026 ಶನಿವಾರದಂದು 157ನೇ ಸಾಹಿತ್ಯ ಕೃತಿಯ ಪರಿಚಯ ಮಾಡಲಿದ್ದೇನೆ. ಶ್ರೀಮತಿ CN ಜಯಲಕ್ಷ್ಮೀ ದೇವಿ ಅವರು ಬರೆದಿರುವಂತಹ ರಾಜಾರಾಮ್ ಮೋಹನ್ ರಾಯ್ ಅವರ ಕೃತಿಯ ಪರಿಚಯವನ್ನ ಇವತ್ತು ನಿಮಗಾಗಿ ಮಾಡಲಿದ್ದೇನೆ. ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಹಾಗೆ ಅವತ್ತಿನ ದಿನದಲ್ಲಿ ಇದ್ದಂಥ ಸತಿ ಪದ್ಧತಿಯ ವಿರುದ್ಧ, ಸತಿ ಪದ್ಧತಿಯನ್ನ ನಿಷೇಧಪಡಿಸುವ ನಿಟ್ಟಿನಲ್ಲಿ ಹೋರಾಡಿದಂತಹ ಪುರುಷರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ ಬಹಳ ದೊಡ್ಡದು. ಹಾಗೆ ಅಂತ ಅವರ ರಾಷ್ಟ್ರ ಪ್ರೇಮದ ಕುರಿತಾಗಿ ಕೃತಿಯನ್ನ ಸರಳವಾಗಿ CN ಜಯಲಕ್ಷ್ಮೀ ದೇವಿ ಅವರು ಬರೆದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಾಶನ ಈ ಕೃತಿಯನ್ನ ಪ್ರಕಟಿಸಿದೆ. 1973ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ ಪುನರ್ಮುದ್ರಣ 2020ರಲ್ಲಿ ಆಗಿದೆ. 48 ಪುಟಗಳ ಈ ಕೃತಿ 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ದೇಶ ಕಂಡಂತ ಸಮಾಜ ಸುಧಾರಕರ ಸಾಲಿನಲ್ಲಿ ಇವರು ಅಗ್ರಗಣ್ಯರಾಗಿ ನಿಲ್ಲುತ್ತಾರೆ. ಪಾಶ್ಚಾತ್ಯ ದೇಶಗಳ ವಿಜ್ಞಾನವನ್ನ ತಿಳಿದುಕೊಂಡು, ಸ್ವದೇಶದ ಉಪನಿಷತ್ತುಗಳನ್ನ ಅರಿತುಕೊಂಡು, ಹಾಗೂ ಬೇರೆ ಭಾಷೆಗಳ, ಬೇರೆ ಧರ್ಮಗಳ ಗ್ರಂಥಗಳನ್ನು ಸಹ ಓದಿ ತಮ್ಮ ಜೀವನದಲ್ಲಿ ದೇಶದ ಅಭಿವೃದ್ಧಿಗಾಗಿ ಹಾಗೂ ಹಿಂದೂ ಧರ್ಮದಲ್ಲಿದ್ದಂಥ ಅಜ್ಞಾನ ಮೌಢ್ಯತೆಯನ್ನು ತೊಲಗಿಸುವ ನಿಟ್ಟಿನಲ್ಲಿ ಇವರು ಪಟ್ಟಂತ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯವಾದದ್ದು. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಹಳಷ್ಟು ದಬ್ಬಾಳಿಕೆಗಳು, ಅನಿಷ್ಟ ಪದ್ಧತಿಗಳು ಅಂದಿನ ದಿನಗಳಲ್ಲಿದ್ದವು. ಜಾತಿ ಪದ್ಧತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಸತಿ ಪದ್ಧತಿ ಮುಂತಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ಇವರು ಸಮಾಜ ಸುಧಾರಣೆಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಂತಹ ಧೀಮಂತ ವ್ಯಕ್ತಿಗಳು ರಾಜಾರಾಮ್ ಮೋಹನ್ ರಾಯರಾಗಿದ್ದಾರೆ. 1772ರ ಮೇ ತಿಂಗಳು 22ರಂದು ರಾಧಾನಗರ, ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಗೆ ಸೇರಿದಂತಹ ಒಂದು ಪುಟ್ಟ ಹಳ್ಳಿ, ಅಲ್ಲಿನ ರಮಾಕಾಂತ್ ರಾಯ್ ಮತ್ತು ಅವರ ಒಂದು ದಂಪತಿಗಳಿಗೆ ಜನಿಸಿದಂತಹ ಇವರು ರಾಜಾರಾಮ್ ಮೋಹನ್ ರಾಯ್ ಅವರ ತಂದೆ ತಾಯಿಗಳು ಅಪಾರ ದೈವ ಭಕ್ತರಾಗಿರ್ತಾರೆ. ಹಾಗಾಗಿ ಅವರಿಂದ ಇವರಿಗೂ ಸಹ ದೈವದಲ್ಲಿ ನಂಬಿಕೆಯನ್ನ ಬರ್ತದೆ. ಹಾಗೆ ಧರ್ಮದಲ್ಲಿ ಅಪಾರ ಶ್ರದ್ಧೆಯನ್ನ ಹೊಂದಿರುತ್ತಾರೆ. ಅಚಲವಾದ ಭಕ್ತಿ, ಭಾಗವತದ ಅಧ್ಯಾಯವನ್ನ ಪಠಿಸದೆ ಇವರು ಮಲಗ್ತಾನೆ ಇರಲಿಲ್ಲ, ಅಷ್ಟು ಅಭ್ಯಾಸವನ್ನ ಮಾಡ್ತಾ ಇದ್ರು. ಹಾಗೆ ಅವಾಗಿನ ಕಾಲದಲ್ಲಿ ಮುಸ್ಲಿಮರ ಆಡಳಿತ ಇದ್ದದ್ದರಿಂದ ಪತ್ರ ವ್ಯವಹಾರಕ್ಕಾಗಿ ಅರಬ್ಬಿ, ಪರ್ಷಿಯನ್ ಭಾಷೆಗಳ ಅಗತ್ಯವಿತ್ತು. ಹಾಗಾಗಿ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಅವರ ತಂದೆ ಬಂಗಾಲಿ, ಸಂಸ್ಕೃತ, ಅರಬ್ಬಿ ಮತ್ತು ಪರ್ಷಿಯನ್ ಭಾಷೆಗಳನ್ನ ಕಲಿಸ್ತಾರೆ. ಹಾಗೆ ಅವರು ಮುಂದೆ ಪಾಟ್ನಾದಲ್ಲಿ ಖ್ಯಾತ ಮುಸಲ್ಮಾನ್ ವಿದ್ವಾಂಸರಾಗಿರುವಂತಹ ವಿದ್ವಾಂಸರ ಹತ್ತಿರ ಅವರು ಅರಬಿಯನ್ನ ಕಲಿತಾರೆ. ಮುಂದೆ ಅರಿಸ್ಟಾಟಲ್ ಹಾಗೂ ಯುಕ್ಲಿಡ್ ಅವರ ಪುಸ್ತಕಗಳನ್ನ ಅಭ್ಯಾಸ ಮಾಡ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಉಪನಿಷತ್ತುಗಳನ್ನ ಅರಿತುಕೊಳ್ತಾರೆ, ಓದ್ತಾರೆ. ಅಭ್ಯಾಸ ಮಾಡಿದ ನಂತರ ದೇವರು ಒಬ್ಬನೇ, ಅವನಿಗೆ ಯಾವುದೇ ಆಕಾರ ಇಲ್ಲನ್ನುವಂತ ವಿಶ್ವಾಸ ಅವರಲ್ಲಿ ಮೂಡುತ್ತೆ. ಹಾಗಾಗಿ ಅವರು ಮೂರ್ತಿ ಪೂಜೆಯನ್ನ ಖಂಡಿಸ್ತಾರೆ. ಹಾಗಾಗಿ ಅವರು ವಿರೋಧಿಸ್ತಾರೆ. ಮುಂದೆ ಸಾಧು ಸಂತರ ಜೊತೆಗೆ ಸೇರಿಕೊಂಡು ಹಿಮಾಲಯದ ತಪ್ಪಲಿನಲ್ಲಿ ಅಲೆದಾಡ್ತಾರೆ, ತಪಸ್ಸನ್ನ ಆಚರಿಸ್ತಾರೆ. ಹಾಗೆ ಅವರ ಜೊತೆಗೆ ಟಿಬೇಟಿಗೆ ಹೋಗಿ ಅಲ್ಲಿ ಬೌದ್ಧರನ್ನ ಜೊತೆ ಸೇರ್ತಾರೆ, ಬೌದ್ಧರ ಧರ್ಮಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರೆ. ಆದರೆ ಅಲ್ಲಿ ಬೌದ್ಧರು ಅವರ ಗುರುವನ್ನ ಮೂರ್ತಿ ರೂಪದಲ್ಲಿ ಪೂಜಿಸುವುದನ್ನು ಇವರು ಖಂಡಿಸ್ತಾರೆ. ಆಗ ಅವರಿಗೆ ಕೋಪ ಬರುತ್ತೆ, ಇವರ ಮೇಲೆ ಕೊಲೆ ಯತ್ನ ನಡೆಯುತ್ತೆ. ಹಾಗಲ್ಲಿ ಮಹಿಳೆಯರು ಇವರ ಮೇಲೆ ಅನುಕಂಪದಿಂದ ಅವ್ರನ್ನ ರಕ್ಷಿಸಿ ಪುನಃ ಭಾರತ ದೇಶಕ್ಕೆ ಕಳಿಸ್ತಾರೆ. ಬಾಲಕ ಸಾಧುಗಳ ಜೊತೆಗೆ ಸೇರಿ ಸಂಚರಿಸುವಂತ ದೃಶ್ಯವನ್ನ ನಾವು ನೋಡಬಹುದು. ರಾಜಾರಾಮ್ ಮೋಹನ್ ರಾಯರು ಸಾಧು ಸಂತರ ಜೊತೆಗೆ ಸಂಚರಿಸುವಂತದ್ದು. ನಂತರ ಇವರು ಕಾಶಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ವೇದ, ಉಪನಿಷತ್, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದರ್ಶನ ಶಾಸ್ತ್ರಗಳನ್ನ ಓದ್ತಾರೆ. ಆ ನಂತರ
ರಾಜಾ ರಾಮಮೋಹನ್ ರಾಯ್ ಅವರಿಗೆ ಅವರ ತಂದೆಯವರು ಮದುವೆಯನ್ನ ಮಾಡ್ತಾರೆ. ಮದುವೆ ಮಾಡಿದರೆ ಮಗ ಸ್ವಲ್ಪ ಸುಧಾರಿಸಬಹುದು ಅನ್ನುವಂತ ಕಾರಣಕ್ಕೆ ಮದುವೆಯನ್ನ ಮಾಡ್ತಾರೆ. ನಂತರ ಅವರು ತಮ್ಮ ಕೊನೆಯ ದಿನಗಳನ್ನ 1803ರಲ್ಲಿ ಅವರ ತಂದೆಯವರು ತೀರಿಕೊಳ್ತಾರೆ. ಅವರು ತೀರಿ ಹೋದ ನಂತರ ಇವರು ಮುರ್ಷಿದಾಬಾದ್ಗೆ ಹಿಂದಿರುಗಿಸ್ತಾರೆ. ಇವರು ಒಂದು ವೇದ ಉಪನಿಷತ್ತುಗಳನ್ನ ಅರಿತ ನಂತರ ಮನುಷ್ಯನಲ್ಲಿರುವಂತಹ ಶ್ರೇಷ್ಠ ಭಾವನೆಯನ್ನ, ಧರ್ಮದಲ್ಲಿರುವಂತಹ ಆಳವಾದ ಅಧ್ಯಯನ ಕಾರಣದಿಂದ ಎಲ್ಲ ಧರ್ಮಗಳು ಹೇಳುವಂತಹ ಉಪದೇಶಗಳನ್ನ ಅರಿತವರಾಗಿ ಇವರು ವೈಜ್ಞಾನಿಕ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಒಮ್ಮೆ ಶಂಕನ್ನ ಮಾರಕ್ ಬಂದಿರ್ತಾನೆ. ಆ ಶಂಕನ್ನ ಇಟ್ಕೊಂಡ್ರೆ ಮನೆಯಲ್ಲಿ ಅಪಾರವಾದ ಸಂಪತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾನೆ. ಅವನ ಗೆಳೆಯ ಅದನ್ನ ಹೋದಾಗ ಅವನು ಹೇಳ್ತಾನೆ, ಅಲ್ಲ ಗೆಳೆಯ, ಇದು ಅಷ್ಟು ಅಪಾರವಾದ ಸಂಪತ್ತನ್ನ ಅದು ಕೊಡುವುದೇ ಆಗಿದ್ರೆ ಅವನ್ ಯಾಕೆ ಮಾರಕ್ ಹೋತಾನ, ಲಕ್ಷ್ಮಿನ ಯಾರು ಮಾರ್ತಾರೇನ ಅಂತ ಅಂದಾಗ ಅವನಿಗೆ ಗೊತ್ತಾಗುತ್ತೆ. ಅವಾಗ ಮಾರೋಕ್ ಬಂದವನು ಹೋಗಿಬಿಡ್ತಾನೆ. ಅಂದ್ರೆ ಕೆಲವೊಂದು ಮೌಢ್ಯತೆಯನ್ನ ಹೇಳಿ ಮಾಡುವಂತ ಪ್ರಚಾರ ಕಾರ್ಯಗಳನ್ನ ಅವರು ಖಂಡಿಸ್ತಾ ಇದ್ರು. ಹಾಗೆ ಈಸ್ಟ್ ಇಂಡಿಯಾ ಕಂಪನಿಯ ಕಂದಾಯ ಇಲಾಖೆಯಲ್ಲಿ ಅವರು ಕೆಲಸಕ್ಕೆ ಸೇರ್ತಾರೆ. 1809ರಿಂದ 1814ರವರೆಗೆ ರಂಗಪುರದಲ್ಲಿರ್ತಾರೆ. ಅವಾಗ ಇಂಗ್ಲಿಷ್ ಅಧಿಕಾರಿಯಾಗಿರುವಂತ ಜಾನ್ ಡಿಗ್ಬಿ ಅವರ ಜೊತೆಗೆ ಇರ್ತಾರೆ. ಅವರು ಒಳ್ಳೆಯ ಸಂಬಳ, ಆಸ್ತಿ, ಹಳ್ಳಿಯಲ್ಲಿ ಆಸ್ತಿ, ಹಾಗೆ ಕೈ ತುಂಬ ಸಂಬಳ, ಒಳ್ಳೆಯ ನೌಕರಿ ಇರುತ್ತೆ. ಹಾಗೆ ಇವರು ರಾಜಾ ರಾಮಮೋಹನ್ ರಾಯ್ ಅವರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸ್ತಾರೆ. ಹಾಗೆ ಬಹಳಷ್ಟು ಪುಸ್ತಕಗಳನ್ನ ಓದ್ತಾರೆ. ಹಾಗೆ ಇಂಗ್ಲೆಂಡ್ ನಿಂದ ಬರುವಂತ ಪತ್ರಿಕೆಗಳನ್ನ ಓದ್ತಾರೆ. ಆ ಸಂದರ್ಭದಲ್ಲಿ 1789ರಿಂದ 1795ರವರೆಗೆ ಫ್ರಾನ್ಸ್ ಮಹಾಕ್ರಾಂತಿ ಜರುಗ್ತಾ ಇರ್ತತೆ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಪ್ರಜೆಗಳ ಆಡಳಿತದ ಬಗ್ಗೆ ಇವರು ಬಹಳಷ್ಟು ಆಸಕ್ತಿಯಿಂದ ಓದಿ ಅದರ ಬಗ್ಗೆ ತಿಳಿದುಕೊಳ್ತಾರೆ. ಪುನಃ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ, ನಾವು ಯಾವಾಗ ಸ್ವಾತಂತ್ರ್ಯ ಆಗ್ತೀವಿ ಅನ್ನುವಂತ ಒಂದು ಆಸೆ ಇವರಲ್ಲಿ ಬೆಳೆಯಕ್ಕೆ ಪ್ರಾರಂಭ ಆಗುತ್ತೆ. ಹಾಗೂ ಜೈನರ ಸಹಾಯದಿಂದ ಜೈನ ಧರ್ಮಗ್ರಂಥಗಳನ್ನ ಓದ್ತಾರೆ. ಮುಸ್ಲಿಂ ವಿದ್ವಾಂಸರ ಸಹಾಯದಿಂದ ಸೂಫಿ ತತ್ವಗಳನ್ನ ತಿಳಿದುಕೊಳ್ತಾರೆ. ಸಂಸ್ಕೃತದಲ್ಲಿ ವೇದ ಪಾಠಗಳನ್ನ ಅರಿತುಕೊಂಡು ಎಲ್ಲ ಧರ್ಮಗಳ ಭಾಷೆಗಳ ಒಂದು ಧರ್ಮ ಗ್ರಂಥಗಳನ್ನ ಅಭ್ಯಾಸ ಮಾಡಿ ಎಲ್ಲ ಧರ್ಮಗಳು ಹೇಳುವಂಥದ್ದು ಸಮಾನತೆಯನ್ನ ಹಾಗೂ ಮನುಷ್ಯತ್ವದ ಮಾನವೀಯತೆಯ ನೆಲೆಗಳ ಗಟ್ಟಿನಲ್ಲಿ ಧರ್ಮ ಗ್ರಂಥಗಳ ರಚನೆ ಆಗಿವೆ ಅನ್ನುವಂತ ಅಂಶವನ್ನ ತಿಳಿದುಕೊಳ್ತಾರೆ. ವಿವೇಕದ ಮಾತನ್ನ ಒಂದು ಮಗು ಹೇಳಿದರೂ ಅದನ್ನು ಒಪ್ಪಲೇಬೇಕು. ಆದರೆ ಅವಿವೇಕದ ಮಾತನ್ನು ಬ್ರಹ್ಮನ ಬಾಯಿಯಿಂದ ಬಂದರೂ ಅದನ್ನು ಹುಲ್ಲಿನಂತೆ ಎಸೆದು ಬಿಡಬೇಕು ಅನ್ನುವಂತ ಮಾತನ್ನ ರಾಜಾ ರಾಮಮೋಹನ್ ರಾಯರು ಹೇಳ್ತಾರೆ. ಅಂದ್ರೆ ವಿವೇಕಪೂರ್ಣವಾದಂತ ಜೀವನವನ್ನ ನಡೆಸಬೇಕು. ಹಾಗೆ ವಿವೇಕಯುತವಾದ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತ ಇದನ್ನ ಅವರು ಪಾಲಿಸ್ತಾರೆ. ಹಾಗೆ ಆ 5 ವರ್ಷದ ಬಾಲಕಿಗೆ ಮದುವೆ ಮಾಡುವಂಥದ್ದು, ಆ ಗಂಡ ಸತ್ತಾಗ ಗಂಡನ ಜೊತೆಗೆ ಹೆಂಡತಿಯನ್ನ ಬೆಂಕಿಯಲ್ಲಿ ಸುಡುವಂತ ಸತಿ ಪದ್ಧತಿಯನ್ನ ಅವರು ವಿರೋಧಿಸ್ತಾರೆ. ಹಿಂದೂ ಧರ್ಮದಲ್ಲಿರುವಂತ ಕೆಲವೊಂದು ಆಚರಣೆಗಳನ್ನ ಅವರು ವಿರೋಧಿಸ್ತಾರೆ. ಹಾಗಾಗಿ ಇವರು ಆತ್ಮೀಯರ ಜೊತೆ ಎಲ್ಲ ಸೇರಿ ಸಭೆಯನ್ನ ಮಾಡ್ತಿರ್ತಾರೆ. ಆ ಸಭೆಗೆ ಆತ್ಮೀಯ ಸಭೆ ಅಂತ ಹೇಳಿ ಮುಂದೆ ಹೆಸರುವಾಸಿ ಆಗುತ್ತೆ. ಹಾಗೆ ಇವರು ಹಿಂದೂ ಧರ್ಮವನ್ನ ವಿರೋಧಿಸೋದು ನೋಡಿ ಕ್ರಿಶ್ಚಿಯನ್ರು ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಾರೆ ಅಂತೇಳಿ ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸಿದೆ ಅಂತ ಹೇಳ್ತಾರೆ. ಆದರೆ ರಾಜಾ ರಾಮಮೋಹನ್ ರಾಯ್ ಅವರಿಗೆ ಹಿಂದೂ ಧರ್ಮದಲ್ಲಿ ಅಪಾರವಾದ ಆಳವಾದ ಅಧ್ಯಯನ ಇರೋದ್ರಿಂದ ಕೆಲವೊಂದು ನಂಬಿಕೆಗಳನ್ನ ಖಂಡಿಸ್ತಿರ್ತಾರೆ. ಆದರೆ ಅದು ಏನು ನಾವು ಜೀವನದಲ್ಲಿ ಪಾಲಿಸ್ಬೇಕಾದ ಅಂಶಗಳನ್ನ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ಆದ್ರೆ ಕೆಲವೊಬ್ರು ಸುಮ್ಮನೆ ಹಿಂದೂ ಧರ್ಮದವನ್ನ ದಾರಿ ತಪ್ಪಿಸುವಂತ ಮೌಢ್ಯತೆಯನ್ನು ಸಾರುವಂತ ಕೆಲಸವನ್ನ ರಾಜಾ ರಾಮಮೋಹನ್ ರಾಯ್ ಅವರು ಖಂಡಿಸ್ತಾರೆ. ಹಾಗೆ ಭಾರತದಲ್ಲಿರುವಂತ ಇಂಥ ಸತಿ ಪದ್ಧತಿಯನ್ನ ತೊಲಗಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ. ಹಾಗೆ ಅವತ್ತಿನ ದಿನದಲ್ಲಿ ಶಾಲೆಗಳಲ್ಲಿ ಕ್ರೂರ ಶಿಕ್ಷೆಯನ್ನ ಕೊಡ್ತಾ ಇದ್ರು. ಕಲಿಸುವಂತ ವಿಷಯ ಗಣಿತ, ಚರಿತ್ರೆ, ಭೂಗೋಳ, ಭೌತಶಾಸ್ತ್ರ, ಭೌತ ವಿಜ್ಞಾನ, ಸಸ್ಯ ವಿಜ್ಞಾನವನ್ನು ಕಲಿಸ್ತಾ ಇದ್ರು. ಆದ್ರೆ ಕಲಿಸುವಂತ ಮೆಥಡ್ ಸರಿ ಇದ್ದಿಲ್ಲ. ಹಾಗಾಗಿ ಮುಂದೆ 1815ರಲ್ಲಿ ರಾಜಾ ರಾಮಮೋಹನ್ ರಾಯರು ಕಲ್ಕತ್ತಕ್ಕೆ ಬಂದು ಇಂಗ್ಲಿಷ್ ವಿದ್ವಾಂಸರನ್ನ ಸೇರಿಕೊಂಡು ಒಂದು ಸಂಘವನ್ನ ಮಾಡ್ತಾರೆ. ಅವರೇ ಒಂದು ಶಾಲೆಯನ್ನ ಪ್ರಾರಂಭಿಸ್ತಾರೆ. ಅಲ್ಲಿ ವಿಜ್ಞಾನ, ರಾಜ್ಯಶಾಸ್ತ್ರ, ಇಂಗ್ಲಿಷ್, ಗಣಿತ ವಿಷಯಗಳನ್ನ ಹೇಳಿಕೊಡುವಂತ ಒಂದು ಶಾಲೆಯನ್ನ ಪ್ರಾರಂಭಿಸಿ ರಾಜಾ ರಾಮಮೋಹನ್ ರಾಯರು ತಮ್ಮ ಸ್ವಂತ ಖರ್ಚಿನಲ್ಲಿ ಇಂಗ್ಲಿಷ್ ಕಾಲೇಜನ್ನ ಪ್ರಾರಂಭಿಸ್ತಾರೆ. 1816ರಿಂದ 1817ರ ಅವಧಿಯಲ್ಲಿ ಆ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಹಾಗೆ ಬಡವರಿಗೆ ಸಹಾಯ ಮಾಡುವಂಥದ್ದು, ಅವರಿಗೆ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಸಹ ಅವರು ಕೆಲಸ ಮಾಡ್ತಾರೆ.
ಹಾಗೆ ಅದರ ಜೊತೆಗೆ ಸಮಾಜದಲ್ಲಿರುವ ಮೌಢ್ಯತೆಯನ್ನ ತೊಲಗಿಸುವ ಸಲುವಾಗಿ ಅವರು ಕಾರ್ಯವನ್ನ ಮಾಡ್ತಾರೆ. ಅವರು ಸಾಹಿತ್ಯದಲ್ಲಿ ಕೃತಿಯನ್ನ ರಚಿಸ್ತಾರೆ. ಮಾತೃಭಾಷೆಯ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಮಾತೃಭಾಷೆಯ ಅವಶ್ಯಕತೆಯನ್ನು ಅರಿತು ಅವರು ಗೌಡಿಯ ವ್ಯಾಕರಣ ಅನ್ನುವಂತ ಒಂದು ಬಂಗಾಳಿ ವ್ಯಾಕರಣ ಗದ್ಯ ಸಾಹಿತ್ಯವನ್ನ ರಚಿಸ್ತಾರೆ. ರಾಜಾರಾಮ್ ಮೋಹನ್ ರಾಯರವರು ಬಂಗಾಲಿ ಭಾಷೆಯಲ್ಲಿ ಬಿಗಿಯಾದ, ಸರಳವಾದ, ಸುಲಲಿತವಾದ ರೀತಿಯಲ್ಲಿ ಅವರು ಕೃತಿಯನ್ನ ರಚಿಸ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯರವರ ಅಣ್ಣ ಜಗನ್ಮೋಹನ್ ಅವರು ತೀರಿಕೊಂಡಾಗ ಅವರ ಹೆಂಡತಿಯನ್ನು ಸಹ ಅವರ ಜೊತೆಗೆ ಚಿತೆಗೆ ಏರಿಸ್ತಾರೆ. ಅವಾಗ ಅವಳು ಬಹಳಷ್ಟು ಬೇಡ ಬೇಡ ಅಂತೇಳಿ ಆಳಕ ಮಂಜರಿ ಬೇಡ ಬೇಡ ಅಂತ ಹತ್ತು ಕೂಗೆರೆದ್ರು ಸಹ ಸಂಬಂಧಿಕರು, ನೆಂಟರು ಅವಳ ಆ ಮಾತನ್ನ ಕೇಳದೆ, ಯಾವುದೇ ಮಾನವೀಯತೆಯನ್ನು ತೋರಿಸದೆ ಅವಳನ್ನ ಅವರ ಗಂಡನ ಚಿತೆಯೊಂದಿಗೆ ಸುಟ್ಟು ಹಾಕ್ಬಿಡ್ತಾರೆ. ಅತ್ತಿಗೆಯನ್ನ ಸುಟ್ಟಿದ್ದು ರಾಜಾರಾಮ್ ಮೋಹನ್ ರಾಯರಿಗೆ ಬಹಳಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಅವರು ಸತಿ ಸಹಗಮನವನ್ನ ನಿಷೇಧಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಪತ್ರ ಬರೆದು ಅದರ ಕುರಿತಾಗಿ ಅದನ್ನ ಸತಿ ಪದ್ಧತಿಯನ್ನು ನಿಷೇಧಿಸ್ಬೇಕಂತೇಳಿ ಹೋರಾಟವನ್ನ ಮಾಡ್ತಾರೆ. ಅದೇ ರೀತಿ ಅವರು 1820ರಲ್ಲಿ ಆ ಸಂದರ್ಭದಲ್ಲಿ ಮಹಾಯುದ್ಧದ ಕಾರ್ಯ 1914ರಿಂದ 1918ರ ಅವಧಿಯಲ್ಲಿ ಮಹಾಯುದ್ಧ ನಡೀತಾ ಇರ್ತತೆ. ಆ ಸಂದರ್ಭದಲ್ಲಿ ಸಹ ಇವರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಮುಂದೆ ಆತ್ಮೀಯ ಸಭೆ ಮೂಲಕ ಸಂವಾದ ಕೌಮುದಿ ಅನ್ನುವಂತ ಬಂಗಾಲಿ ವಾರಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಹಾಗೆ ರಾಜಾರಾಮ್ರವರು ಸ್ವತಂತ್ರವಾಗಿ ಮೀರತುಲ್ ಅಕ್ಬರ್ ಅನ್ನುವಂಥ ಪರ್ಷಿಯನ್ ಭಾಷೆಯ ಪತ್ರಿಕೆಯನ್ನು ಪ್ರಾರಂಭಿಸಿ ಪತ್ರಿಕೆಯ ಮೂಲಕ ಅವರು ತಮ್ಮ ಲೇಖನಗಳನ್ನ ಬರೆದು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಿರ್ತಾರೆ. ಈ ಅನಿಷ್ಟ ಪದ್ಧತಿಯನ್ನ ಜಾರಿಗೊಳಿಸಬಾರದು, ಅದನ್ನ ನಿಷೇಧಿಸಬೇಕು ಅನ್ನುವಂಥದ್ದು ಹಾಗೂ ಕೆಲವೊಂದು ಅಸ್ಪೃಶ್ಯತೆ ಹಾಗೆ ಆ ಮೌಢ್ಯತೆ ಬಗ್ಗೆ ಹಿಂದೂ ಧರ್ಮದಲ್ಲಿರುವಂತ ಶಾಸ್ತ್ರಹೀನ ಪದ್ಧತಿಯನ್ನ ಅವರು ಪತ್ರಿಕೆಗಳ ಮೂಲಕ ಹೇಳ್ತಾರೆ. ಹಾಗೆ ನ್ಯಾಯ ಮತ್ತು ಸಮಾನತೆಗಾಗಿ ಇವರು ಒತ್ತಿ ಹೇಳ್ತಾರೆ. ಈ ಎಲ್ಲ ಅಂಶಗಳನ್ನ ಪತ್ರಿಕೆ ಮೂಲಕ ಮಾಡುವಂತ ಕೆಲಸವನ್ನ ಮಾಡ್ತಾ, ಜಮೀನ್ದಾರರಿಗೆ ಸ್ವಾತಂತ್ರ್ಯ ಇರುತ್ತೆ, ಅಧಿಕಾರ ಇರುತ್ತೆ, ಆದರೆ ರೈತರಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಅಧಿಕಾರ ಇದ್ದಿಲ್ಲ. ಹಾಗಾಗಿ ಜಮೀನ್ದಾರ ಪದ್ಧತಿಯನ್ನ ಹಾಗೂ ಜಮೀನ್ದಾರರ ಅಟ್ಟಹಾಸವನ್ನ ಖಂಡಿಸಿ ಅವರು ಲೇಖನಗಳನ್ನ ಬರೆದು ಅವರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನ ಸ್ಥಾಪಿಸ್ತಾರೆ. ಆ ಮೂಲಕ ಸಮಾಜ ಸುಧಾರಣೆ ಕಾರ್ಯವನ್ನ ಅವರು ಮಾಡ್ತಾರೆ. ಅವರ ಶಿಷ್ಯ ಚಂದ್ರಶೇಖರ್ ದೇವ್ ಮುಂತಾದವರು ಪ್ರಾರ್ಥನಾ ಮಂದಿರವನ್ನ ಮಾಡಿ ಆ ಮೂಲಕ ಬ್ರಹ್ಮ ಸಮಾಜವನ್ನ ಅಂತೇಳಿ ಪ್ರಾರಂಭಿಸಿ ಬ್ರಹ್ಮ ಸಮಾಜ ಬಹಳಷ್ಟು ಹೆಸರನ್ನ ಪಡೆಯುತ್ತೆ. ಹಾಗೆ ದೇವರು ಒಬ್ಬನೇ, ಅವನ ಸಮಾನರು ಯಾರು ಇಲ್ಲ, ಅವನಿಗೆ ನಾಶ ಎಂಬುದಿಲ್ಲ, ಅವನು ಪ್ರಪಂಚದ ಎಲ್ಲ ಜೀವರಾಶಿಗಳಲ್ಲಿ ಇದ್ದಾನೆ ಎಂಬುದು ಬ್ರಹ್ಮ ಸಮಾಜದ ನಂಬಿಕೆಯಾಗಿದೆ. ಆ ರೀತಿಯಾಗಿ ಬ್ರಹ್ಮ ಸಮಾಜವನ್ನ ಪ್ರಚಾರ ಮಾಡ್ತಾರೆ. ಹಾಗೆ ಇಂಗ್ಲೆಂಡಿಗೂ ಹೋಗಿ ಅಲ್ಲಿಯೂ ಸಹ ತಮ್ಮ ಪ್ರಚಾರವನ್ನ ಮಾಡ್ತಾರೆ. ಹಾಗೆ ಇಂಗ್ಲೆಂಡಿಗೆ ಹೋದಾಗ ಅವಾಗ ಸ್ವಾಗತಕಾರರಾಗಿರುವಂತ ವಿಲಿಯಂ ರಾಸ್ಕೋ ಅವರು ಪಾರ್ಶ್ವವಾಯು ಪೀಡಿತರಾಗಿರ್ತಾರೆ. ಹಾಗೆ ಅವ್ರ ಮಗನನ್ನ ಕಳಿಸಿ ಮಗನಿಗೆ ಕರೆಸಿಕೊಂಡು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಹಾಗೆ ಬಾದ್ಶಾ ಅಕ್ಬರ್ನಿಗೆ ಪೆನ್ಷನ್ ನಿಗದಿಗೊಳಿಸುವ ಕಾರ್ಯವು ಸಂಪೂರ್ಣವಾಗಿ ಕೈಗೂಡದಿದ್ದರೂ ವರ್ಷಕ್ಕೆ 3 ಲಕ್ಷ ರೂಪಾಯಿ ಕೊಡಬಹುದು, ನಿಗದಿಯಾಗಬಹುದು ಅಂತೇಳಿ ಆಗುತ್ತೆ. ಹಾಗೆ ಸತಿ ಸಹಗಮನನ ನಿಲ್ಲಿಸಬೇಕು ಅಂತೇಳಿ ಅವರು ಮಾಡಿದ ಪ್ರಯತ್ನವೂ ಸಹ ಗೆಲ್ಲುತ್ತೆ. ಹಾಗೆ ರಾಜಾರಾಮ್ ಮೋಹನ್ ರಾಯರು ತುಂಬಾ ಶ್ರೀಮಂತರು, ತಮ್ಮ ಹಣವನ್ನು ಇತರರಿಗಾಗಿ ದೇಶಕ್ಕಾಗಿ ಖರ್ಚು ಮಾಡಿದಂತಹ ಮಹಾನುಭಾವರಾಗಿದ್ದಾರೆ. ಹಾಗೆ ಕಲ್ಕತ್ತಾದಲ್ಲಿ ಇದ್ದಾಗ ಹಾಗೂ ವಿದೇಶದವರು ಸಾಲ ಪಡೆಯುತ್ತಿದ್ರು. ಇಂತಹ ಶ್ರೀಮಂತರು ಇಂಗ್ಲೆಂಡ್ನಲ್ಲಿ ಊಟಕ್ಕೂ ಕೂಡ ಪರರನ್ನು ಆಶ್ರಯಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆಗ ಇವರು ಬಂಡವಾಳ ಹಾಕಿದಂತ ಒಂದು ಕಂಪನಿ ದಿವಾಳಿ ಆಗುತ್ತೆ. ಹಾಗಾಗಿ ಹಣಕಾಸಿನ ಮುಗ್ಗಟ್ಟು ಅವರನ್ನ ಕಾಡುತ್ತೆ. ಹಾಗೆ ಇಂಥ ರಾಜಾರಾಮ್ ಮೋಹನ್ ರಾಯರು ಹಣವನ್ನ, ಗೌರವ, ಅಂತಸ್ತನ್ನ ಕಾಪಾಡಿಕೊಳ್ಬೇಕಾದ್ರೆ ಅಣಗಾಡ್ಬೇಕಾಯ್ತು. ಮಗನಿಂದ ಬರುತ್ತಿದ್ದಂತ ಧನ ಸಹಾಯವು ನಿಂತು ಹೋಗ್ಬಿಟ್ಟಿರುತ್ತೆ. ಹಾಗೆ ಇಂಗ್ಲೆಂಡ್ನಲ್ಲಿ ಒಬ್ಬಿಬ್ಬರು ಬಹಳ ಮೋಸ ಮಾಡ್ತಾರೆ ಇವರಿಗೆ. ಇವರ ಒಂದು ಪ್ರಾಮಾಣಿಕತೆ ಹಾಗೂ ಮುಗ್ಧತೆಯನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಆವಾಗ ಅವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಾರೆ. ಚಿಕಿತ್ಸೆಯನ್ನು ಕೊಡಿಸಿದ್ರು ಸಹ ಫಲಕಾರಿ ಆಗೋದಿಲ್ಲ. ಹಾಗಾಗಿ 1833ನೇ ಸೆಪ್ಟೆಂಬರ್ 27ರಂದು ರಾತ್ರಿ 2:30 ಗಂಟೆಗೆ ಅವರು ತಮ್ಮ ಪ್ರಾಣವನ್ನ
ಬಿಡ್ತಾರೆ, ದೇಹ ತ್ಯಾಗ ಮಾಡ್ತಾರೆ. ಆದ್ರೂ ಸಹ ಇಂಗ್ಲೆಂಡಿನಲ್ಲಿ 1800 ಅವರು ಕಳೆದಂತ ದಿನಗಳನ್ನ ಹಾಗೂ ನಂತರ ದಿನಗಳಲ್ಲಿ ಅವರ ಒಂದು ಸಮಾಧಿಯನ್ನ ಶವಪೆಟ್ಟಿಗೆಯಲ್ಲಿಟ್ಟು ಸಮಾಧಿ ಮಾಡಿ ಭಾರತೀಯರ ಸ್ಮಾರಕದ ರೀತಿ ಒಂದು ಸ್ಮಾರಕವನ್ನ ನಿರ್ಮಾಣಿಸ್ತಾರೆ. ಭಾರತೀಯ ಜನಮಾನಸದಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ, ಪತ್ರಿಕೆಗಳ ಮೂಲಕ ಹಾಗೂ ಸತಿಸಾಗಮನವನ್ನ ನಿಷೇಧ ಮಾಡುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ಬಹಳಷ್ಟು ಮಹತ್ವದ್ದು. ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳು ಓದುವುದರಿಂದ ಅವರಲ್ಲಿ ದೇಶ ಪ್ರೇಮ ಹಾಗೂ ರಾಷ್ಟ್ರಭಕ್ತಿ ಹೆಚ್ಚಾಗುತ್ತೆ ಹಾಗೂ ಸಮಾಜ ಸುಧಾರಕರ ಬಗ್ಗೆ ಮಾಹಿತಿಯನ್ನ ಮಕ್ಕಳು ತಿಳಿದುಕೊಂಡಂತಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 157ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಕ್ತಾಯಗೊಳಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.